ಸಂಘಟನೆ ಹೆಸರೇಳಿಕೊಂಡು ಬೆಂಗಳೂರಿನಲ್ಲಿ ಲೇಡಿ ಡಾನ್ಗಳ ಅಬ್ಬರ ಆರ್ಭಟ ತೀವ್ರವಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗೆ ಲೇಡಿ ರೌಡಿಯೊಬ್ಬರು ಧಮಕಿ ಹಾಕಿದಂತಹ ಘಟನೆ ಸಂಭವಿಸಿದೆ. ಇದೆಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗೆ ಲೇಡಿ ರೌಡಿ ಧಮಕಿ ಹಾಕಿದ್ದಾರೆ. ಜಾಗಕ್ಕಾಗಿ ಉದ್ಯಮಿಗೆ ಧಮಕಿ ಹಾಕಿದ್ದಾರೆ ಮಹಿಳೆ. ಕರ್ನಾಟಕ ಯುವ ಸೇನೆಯ ಮುಖ್ಯಸ್ಥೆ ಅಂತ ಆವಾಜ್ ಹಾಕಿದ್ದಾರೆ. 15-20 ಜನರನ್ನ ಬಿಟ್ಟು ಕೊಲೆ ಮಾಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ. ಉದ್ಯಮಿ ವೆಂಕಟರಾಜುಗೆ ಸಂಗೀತ ರಾಮ್ ಅವರು ಆವಾಜ್ ಹಾಕಿದ್ದಾರೆ. ಇಬ್ಬರು ಪುರುಷರು ಓರ್ವ ಮಹಿಳೆ ಜೀವ ಬೆದರಿಕೆ ಹಾಕಿದ್ದಾರೆ. ಕೊತ್ತನೂರು ಬಳಿ ಸಂಜಯ ನಗರದಲ್ಲಿ ಇರುವಂತಹ ಕಚೇರಿಯಲ್ಲಿ ಹೋಗಿ ಧಮಕಿ ಹಾಕಿದ್ದಾರೆ. ರಿಯಲ್ ಎಸ್ಟೇಟ್ ಕಚೇರಿಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ ಲೇಡಿ. ಶಿವಾಜಿನಗರದಲ್ಲಿ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಲೇಡಿ ರೌಡಿ ಬೆದರಿಕೆ ಹಾಕಿದ್ದಾರೆ. ಆ ಜಾಗಕ್ಕೆ ಹೋಗಬೇಡ ಅಂತ ಉದ್ಯಮಿಗೆ ಧಮಕಿ ಹಾಕಿದ್ದಾರೆ ಸಂಗೀತ ಅವರು. ನಿನ್ನ ತಂಟೆಗೆ ಬರಬಾರ್ದು ಅಂತಂದ್ರೆ 10 ಲಕ್ಷ ಕೊಡಬೇಕು ಅಂತ ಆವಾಜ್ ಹಾಕಿದ್ದಾರೆ. ಇನ್ನು ಖಾಕಿಗೆ ದೂರು ಕೊಟ್ರೆ ಆಫೀಸ್ಗೆ ನುಗ್ಗಿ ಹೊಡೆಯುವುದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ. ಪೊಲೀಸರಿಗೆ ಏನಾದರೂ FIR ಮಾಡಿಸಿದ್ರೆ, ಅವ್ರಿಗೇನಾದರೂ ಮಾಹಿತಿ ಕೊಟ್ರೆ ನಿನ್ನ ಕಚೇರಿಗೆ ನುಗ್ಗಿ ಆಫೀಸ್ಗೆ ನುಗ್ಗಿ ಹೊಡಿತೀವಿ ಅಂತ ಬೆದರಿಕೆ ಹಾಕಿದ್ದಾಳೆ. ಕೋಡಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಧಮಕಿ ಹಾಕಿದಂತಹ ಆರೋಪಿಗಳಿಗೆ ಈಗ ಶೋಧ ಕಾರ್ಯ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಈವರೆಗೆ ಕೇವಲ ಪುರುಷರು ಮಾತ್ರ ಧಮಕಿ ಹಾಕ್ತಾ ಇದ್ರು, ಬೆದರಿಕೆ ಹಾಕ್ತಾ ಇದ್ರು. ಈಗ ಮಹಿಳೆಯರು ಕೂಡ ಧಮಕಿ ಹಾಕ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ. ನೇರವಾಗಿ ಕಚೇರಿಗೆ ನುಗ್ಗಿದ್ರು. ಕಚೇರಿಗೆ ನುಗ್ಗಿ ಸಂಘಟನೆ ಹೆಸರು ಹೇಳಿಕೊಂಡು ಬೆದರಿಕೆ ಹಾಕಿದ್ದಾರೆ. ಕೊತ್ತನೂರು ಬಳಿ ಸಂಜಯ್ ನಗರದಲ್ಲಿ ಇರುವಂತಹ ಕಚೇರಿಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ. ಅದು ಕೂಡ ರಿಯಲ್ ಎಸ್ಟೇಟ್ ಕಚೇರಿಗೆ ನುಗ್ಗಿ ಈ ಲೇಡಿ ಡಾನು ಬೆದರಿಕೆ ಹಾಕಿದ್ದಾರೆ. ಶಿವಾಜಿನಗರದಲ್ಲಿ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಮಕಿ ಹಾಕಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸಂಗೀತ ಎಂಬವರು ಕಚೇರಿಗೆ ನುಗ್ಗಿ ಧಮಕಿ ಹಾಕಿದ್ದಾರೆ. 10 ಲಕ್ಷ ದುಡ್ಡು ಕೊಡಬೇಕು ಅಂದರೆ ನಿನ್ನ ಬಿಟ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಇನ್ನು ಖಾಕಿಗೆ ದೂರೇನಾದರೂ ಕೊಟ್ಟಿದ್ದೇ ಆದರೆ ಕಚೇರಿಗೆ ನುಗ್ಗಿ ಬರ್ತೀವಿ, ಕಚೇರಿ ಒಳಗಡೆ ನುಗ್ಗಿ ನಿನ್ನ ಮೇಲೆ ಹಲ್ಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಈಗ ಲೇಡಿ ಡಾನ್ಗಳ ಅಬ್ಬರ ಆರ್ಭಟ ಜಾಸ್ತಿಯಾಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಪೊಲೀಸರ ಮೊರೆ ಹೋಗಿದ್ದಾರೆ ಉದ್ಯಮಿ. ಜಾಗದ ವಿಚಾರಕ್ಕೆ ಕರ್ನಾಟಕ ಯುವ ಸೇನೆ ಮುಖ್ಯಸ್ಥೆ ಅಂತ ಹೇಳಿಕೊಂಡು ಬಂದು ಆವಾಜ್ ಹಾಕಿದ್ದಾರೆ ಮಹಿಳೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಸಂಗೀತ್ ರಾಮ್ ಎನ್ನುವಂತಹ ಮಹಿಳೆ ಬೆದರಿಕೆ ಹಾಕಿದ್ದಾರೆ ಒಬ್ಬ ಉದ್ಯಮಿಗೆ. CCTVಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಈಗ ಲೇಡಿ ಡಾನ್ಗಳ ಆರ್ಭಟ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇದೆಯಾ? ಏನಿದು ಘಟನೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಬೆಂಗಳೂರಿನಲ್ಲಿ ಇದೀಗ ಲೇಡಿ ಡಾನ್ಗಳ ಹಾವಳಿ ಕೂಡ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಅನುಮಾನ ಕೂಡ ಈಗ ಮೂಡಿಸಿರತಕ್ಕಂಥ ಘಟನೆಗೆ ಈಗ ರಿಯಲ್ ಎಸ್ಟೇಟ್ ಉದ್ಯಮಿ ವೆಂಕಟೇಶ್ ಅವರಿಗೆ ಈಗ ಮಹಿಳೆ ಒಬ್ಬರು ಕೂಡ ಆಕೆಯ ಜೊತೆಯಲ್ಲಿರ್ತಕ್ಕಂಥ 3 ಜನ ಸೇರಿಕೊಂಡು ಬೆದರಿಕೆ ಹಾಕಿರೋ ಆರೋಪಕ್ಕೆ ಸಂಬಂಧಪಟ್ಟ ಈಗಲೇ ಕೇಳಿ ಬರ್ತಾ ಇದೆ. ಸಂಗೀತ ರಾವ್ ಎನ್ನುವ ಮಹಿಳೆ ತಾನು ಕರ್ನಾಟಕದ ಯುವ ಸೇನೆಯ ಮುಖ್ಯಸ್ಥ, ಮಹಿಳಾ ಸಂಘದ ಒಂದು ಅಧ್ಯಕ್ಷ ಅಂತ ಹೇಳ್ಕೊಂಡು ವೆಂಕಟರಾಜು ಅವರ ಕಚೇರಿಗೆ ನುಗ್ಗಿ ಧಮಕಿ ಹಾಕಿದ್ದಾಳೆ ಅಂತ ಆರೋಪ ಕೂಡ ಕೇಳಿ ಬರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಈ ಬಳಿಯ ಸಂಜಯ್ ನಗರದಲ್ಲಿ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗೆ ದೂರು ದಾಖಲಾಗಿದೆ. ಶಿವಾಜಿನಗರದಲ್ಲಿ ಇರ್ತಕ್ಕಂಥ ಈ ಜಾಗಕ್ಕೆ ಏನಂತಂದ್ರೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಆ ಅಗ್ರಿಮೆಂಟ್ ಸಂಬಂಧಪಟ್ಟ ಹಾಗೆ ಈ ಗಲಾಟೆ ಆಗಿದೆ ಅಂತ ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ವೆಂಕಟರಾಜು ಅನ್ನೋರಿಗೆ ಸೈಟ್ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾರೆ. ಆ ಜಾಗದ ವಿಚಾರಕ್ಕೆ ಅಲ್ಲಿ ಹೋಗಿ ಬೆದರಿಕೆ ಹಾಕಿದ್ದಾರೆ ಅಂತ ದೂರದಲ್ಲೂ ಕೂಡ ಈಗಾಗಲೇ ಉಲ್ಲೇಖವನ್ನು ಮಾಡಿದ್ದಾರೆ. ಇದೇ ವೇಳೆ ನನ್ನ ತಂಟೆಗೆ ಬರಬಾರ್ದು, ಒಂದಿಷ್ಟು ಲಕ್ಷಗಳನ್ನ ನೀವು ಕೊಡ್ಬೇಕು, ಇಲ್ಲದಿತ್ತಂತಂದ್ರೆ ಸೇರಿಸ್ಕೊಂಡು ಅಂತ ಹತ್ಯೆ ಮಾಡ್ತೀವಿ ಅನ್ನುವಂತಹ ಜೀವ ಬೆದರಿಕೆ ಹಾಕಿರುವಂತಹ ಆರೋಪ ಕೂಡ ಈಗಾಗಲೇ ಇದು ಕೇಳಿ ಬರ್ತಾ ಇದೆ. ಪೊಲೀಸರಿಗೆ ದೂರು ನೀಡಿದ್ರೆ ಕಚೇರಿಗೆ ನುಗ್ಗಿ ನಾವು ಹಲ್ಲೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಈ ಸಂಬಂಧ ಈಗಾಗಲೇ ಕೊಡಗೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗಾಗಲೇ ದಾಖಲಾಗಿದೆ. ಆರೋಪಿಗೆ ಪತ್ತೆಗೆ ಈಗ ಪೊಲೀಸರು ಕೂಡ ತೀವ್ರ ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಸಂತೋಷ್,
ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಆ ಉದ್ಯಮಿ ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಪ್ರತಿ ಕೂಡ ಇದೆ, ಅವರ ದಾಖಲೆಗಳು ಕೂಡ ಇದ್ದಾವೆ. ಕೊತ್ತೂರಿನಲ್ಲಿ ಸರಿಸುಮಾರು 15ರಿಂದ 20 ಜನರನ್ನು ಬಿಟ್ಟು ನಿನ್ನ ಮೇಲೆ ಹಲ್ಲೆ ಮಾಡಿಸ್ತೀನಿ ಅಂತ ಒಬ್ಬ ಮಹಿಳೆ ಉದ್ಯಮಿಗೆ ಬೆದರಿಕೆ ಹಾಕಿರುವಂತಹ ಘಟನೆ ಇದು. ನಿಜಕ್ಕೂ ಕೂಡ ಎಲ್ಲರನ್ನೂ ಬೆಚ್ಚಿ ಬೀಳಿಸುತ್ತೆ. ಅದು ಕೂಡ ಮಹಿಳೆಯರು ಇಷ್ಟೊಂದು ರಾಜಾರೋಷವಾಗಿ ಧಮಕಿ ಹಾಕೋದಕ್ಕೆ, ಬೆದರಿಕೆ ಹಾಕೋದಕ್ಕೆ ಅಂತ ಮುಂದಾದರೆ ಅಲ್ಲಿಗೆ ರಕ್ಷಣೆ ಏನಾಗ್ತಾ ಇದೆಯಪ್ಪ, ಪೊಲೀಸ್ ಇಲಾಖೆಯ ವ್ಯವಸ್ಥೆ ವಿಫಲವಾಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಸಹಜವಾಗಿ ಎದುರಾಗುತ್ತೆ.